Watch India's largest kids library only on Jio Hotstar. Download the app now. ಏನ್ ಎಲ್ಲೂ ಜನಗಳೇ ಕಾಣಿಸ್ತಾ ಇಲ್ಲ ಅಲ್ವಾ? ಕಾಲಿ ಹೊಡಿತಾ ಇದೆ. ಪತ್ಲು ಎಲ್ರು ಎಲ್ಲೋಗ್ಬಿಟ್ರು. ಅಲ್ಲ ಒಬ್ರು ಪತ್ತನೇ ಇಲ್ವಲ್ಲ. ಅಯ್ಯೋ ಇವ್ರೆಲ್ರು ಎಲ್ಲ ಹೋಟೆಲ್ ಕೂತ್ಕೊಂಡು ಹರಟೆ ಹೊಡಿತಾ ಇರ್ಬೋದು. ಬಾ ಹೋಗಿ ನೋಡೋಣ. ಪೊಲೀಸು ಲೀಡರ್ ಆಗ್ತೀರಾ? ಸ್ಟ್ರೈಕ್ ಮಾಡ್ತೀರಾ? ಊರ್ ತುಂಬಾ ಗಲಾಟೆ ಮಾಡ್ತೀರಾ? ನಿಮ್ಮಂತ ಜನಗಳಿಂದ ಯಾವ ಕೆಲಸನೂ ಆಗೋದಿಲ್ಲ. ಸರ್ ನಾವು ಸ್ವಲ್ಪ ಗೌರವಸ್ಥರು ಸರ್. ಇಲ್ಲಿ ಕೇಳಿ ಸರ್, ನಮಗೂ ಸ್ಟ್ರೈಕ್ ಮಾಡೋರ್ಗೂ ಒಂಚೂರು ಸಂಬಂಧ ಇಲ್ಲ ಸರ್. ನಾವು ಫುರ್ಫುರಿ ನಗರದಿಂದ ಬಂದಿದ್ದೇವೆ ಸರ್. ನಿಮಗ್ ತಿಳ್ಕೋಬೇಕು ಅಂದ್ರೆ ಇನ್ಸ್ಪೆಕ್ಟರ್ ಚಿಂಗಂ ಸರ್ ಫೋನ್ ಮಾಡಿ ಸರ್. ಸರ್ ಅವರು ನಮ್ ಸ್ನೇಹಿತರು ಸರ್. ಹೌದಾ? ಇನ್ಸ್ಪೆಕ್ಟರ್ ಚಿಂಗಂ ನಿಮ್ ದೋಸ್ತಾ? ನೋಡಿ, ನನಗೆ ಮೊದಲೇ ಡೌಟ್ ಇತ್ತು ಇದರಿಂದ ಯಾವ್ದೋ ಪೊಲೀಸ್ ಆಫೀಸರ್ ಕೈವಾಡ ಇದೆ ಅಂತ. ಇವ್ರಿಗೆ ಯಾರೋ ಸಪೋರ್ಟ್ ಮಾಡ್ತಾ ಇದಾರೆ ಅನ್ಸುತ್ತೆ. ಕಾನ್ಸ್ಟೇಬಲ್, ಹೋಗು ಇನ್ಸ್ಪೆಕ್ಟರ್ ಚಿಂಗಂ ಸರ್ನ ಕರ್ಕೊಂಬ. ಅಯ್ಯೋ ಅಯ್ಯೋ, ಬೋಟಿ ಬದಲು ನನ್ನ ಯಾಕಪ್ಪ ಸಿಕ್ಕಿಸ್ಬಿಟ್ರೆ ನೀವು? ಇನ್ಸ್ಪೆಕ್ಟರ್ ಸರ್, ನಾನು ಏನು ಮಾಡಿಲ್ಲ. ನಾನು ಫುರ್ಫುರಿ ನಗರದವರು. ಇಲ್ಲಿ ಸ್ವಲ್ಪ ಕೆಲ್ಸದ ಮೇಲೆ ಬಂದಿದ್ದೆ ಸರ್. ಅಮ್ಮ. ಆಯ್ತು ಇನ್ಸ್ಪೆಕ್ಟರ್, ನೀವ್ ಹೇಳಿದ್ದಕ್ಕೋಸ್ಕರ ಇವ್ರನ್ನ ಬಿಡ್ತಾ ಇದ್ದೀನಿ. ಇನ್ನೊಂದ್ಸರಿ ಸ್ಟ್ರೈಕ್ ಅದು ಇದು ಅಂತ ಹೋದ್ರೆ ನಿಮ್ಮೆಲ್ಲರನ್ನ ಒಟ್ಟಿಗೆ ಅರೆಸ್ಟ್ ಮಾಡ್ಬಿಡ್ತೀನಿ. ಕಾನ್ಸ್ಟೇಬಲ್, ಬಿಟ್ ಕಳ್ಸವ್ರನ್ನ. ಥ್ಯಾಂಕ್ ಯು. ಬರಪ್ಪ, ಗೇಟ್ ತೆಗಿ ಬೇಗ. ಥ್ಯಾಂಕ್ ಯು ವೆರಿ ಮಚ್. ಬೀಸೋ ದಂಡಕ್ಕೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಅರೆ ಈ ಸ್ಟ್ರೈಕ್ ಮಾಡೋದು ಮತ್ತೆ ಒಕ್ಕರ್ಸ್ಕೊಂಡ್ಬಿಟ್ರಲ್ಲಪ್ಪ. ಅಲ್ಲಿ ನೋಡಿ ಅವ್ರನ್ನ, ಈಗ ತಾನೇ ಸ್ಟೇಷನ್ ಇಂದ ಕಳಿಸಿದೀನಿ. ಮತ್ತೆ ಇವರು ಬಾಟ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಹಿಡ್ಕೊಳ್ಳಿ ಅವ್ರನ್ನ. ನೀವು ಎಷ್ಟು ಹೇಳಿದ್ರು ಕೇಳಲ್ಲ ಅಂತೀರಾ? ಇವಾಗ ನಾನು ನಿಮ್ ಯಾರನ್ನೂ ಹೊರಗ್ ಬಿಡೋದಿಲ್ಲ, ಅರ್ಥ ಆಯ್ತಾ? ಅಯ್ಯಮ್ಮ, ಇನ್ಸ್ಪೆಕ್ಟರ್ ಮನೆ ಬರನೇ ಸರಿ ಇಲ್ಲ. ನಾವೊಂದ್ ಕಡೆ ಹೋಗ್ತಾ ಇದ್ವಿ, ಎದುರುಗಡೆನೆ ಮೋರ್ಚಾ ಬಂದ್ಬಿಡ್ತು. ನಾವೇನ್ ಮಾಡೋದು ಹೇಳಿ? ಡಾಕ್ಟರ್ ಜಟ್ಕಾ ಮತ್ತೆ ಗಸಿಟರಾಮ್ನೆ ಬೇಕಾದ್ರೆ ಕೇಳ್ಕೊಳ್ಳಿ ಸರ್. ಅವ್ರು ನಮಗ್ ಕಾಸ ದೋಸ್ತ್ಗಳು ಸರ್. ಕಾಸ. ಹೌದಾ? ನಿಮ್ ಗ್ಯಾಂಗಲ್ಲಿ ಇನ್ನೂ ಎಷ್ಟೋ ಜನ ಇದ್ದಾರೆ ಅನ್ಸುತ್ತೆ. ದೊಡ್ಡಣ್ಣ, ಅಯ್ಯೋ ಮೂಟು, ನಮ್ಮನ್ ಯಾಕಪ್ಪ ಸಿಕ್ಕಾಗಿಸ್ಬಿಟ್ಟೆ? ನಾವ್ ಏನಯ್ಯ ಮಾಡ್ವಿ? ಪಾಡಿಗೆ ನಾವ್ ಇದ್ವಲ್ಲಯ್ಯ. ನೀವೇನು ಕಾರಣ ಇಲ್ದೇನೆ ಜೈಲೊಳಗೆ ಹಾಕ್ಬಿಟ್ಟಿದ್ರ. ನನ್ನ 20 ವರ್ಷ ಅನುಭವದಲ್ಲಿ ಫಸ್ಟ್ ಟೈಮ್ ಜೈಲೊಳಗ್ ಬಿದ್ದಿರೋದು. ನನ್ಗೂನು ಗೊತ್ತಾಗ್ತಿಲ್ಲ ಏನಾಗಿದೆ, ಯಾಕೆ ಹಿಂಗಿದೆ, ಯಾಕೆ ಒಳಗ್ ಹಾಕಿದಾರೆ ಅಂತ. ಇವಾಗ್ಲೇ ಎಲ್ಲ ಗೊತ್ತಾಗುತ್ತೆ. ಎಲ್ಲ ಅತಿಥಿಗಳನ್ನ ಒಬ್ಬರಾದ್ಮೇಲೆ ಒಬ್ರನ್ನ ಒಳಗ್ ಕರ್ಕೊಂಡೋಗಿ ಮತ್ತೆ ಇವ್ರಿಗೆ ಚೆನ್ನಾಗ್ ಪ್ರಸಾದ ತಿನ್ಸಿ. ಜೈ ಹೋ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನನಗೆ ತುಂಬಾ ಆಶೆ ಆಗ್ಬಿಟ್ಟಿದೆ. ಮೊದ್ಲು ನನಗೆ ಕರ್ಕೊಂಡೋಗಿ ಕೊಡ್ಸಿ. ನಡೀರಿ ಬೇಗ. ಬೇಡ, ಅಯ್ಯೋ, ಬೇಡ, ಸಾಕು. ಅಯ್ಯಮ್ಮ, ಹಸಿವೆ ನಮ್ಗೂನು ಆಗ್ಬಿಟ್ಟಿದೆ. ಹೋಗು, ಬಹಳ ರುಚಿಯಾಗಿದೆ. ಹೊಟ್ಟೆ ತುಂಬ ತಿನ್ನು. ಜಾಸ್ತಿ ತಿನ್ಸೋ. ಅಯ್ಯಮ್ಮ, ಅಯ್ಯಮ್ಮ, ಹೇಳ್ಬಾರ್ದಿತ್ತೇನ್ರು,
ಏನ್ ಪ್ರಸಾದ ಕೊಡ್ತಾ ಇದಾರಂತೆ? ಅಯ್ಯಮ್ಮ ಅವ್ರು ಯಾವ ಪ್ರಸಾದ ಕೊಡ್ತಾ ಇದ್ದಾರೆ ಗಸಿಟ? ಚಿಂಗಂ ಸಾರ್ ಇವಾಗೆ ಹೋಗಿ ಪ್ರಸಾದ ತಿನ್ನಿ. ಅಯ್ಯಮ್ಮ ನಾನ್ ಹೋಗಲ್ಲ, ನಾನ್ ಖಂಡಿತ ಹೋಗಲ್ಲ. ನನಗ್ ಗೊತ್ತಪ್ಪ ಪೊಲೀಸ್ನವ್ರು ಯಾವ ಪ್ರಸಾದ ಕೊಡ್ತಾರೆ ಅಂತ. ಇನ್ಸ್ಪೆಕ್ಟರ್, ನಾನು ಇನ್ಸ್ಪೆಕ್ಟರ್ ಹೆಲ್ಪ್ ಮಾಡ್ಬೇಕು ಸರ್. ನನಗಾದ್ರೂ ಮರ್ಯಾದೆ ಕೊಡಿ ಸರ್. ಓಕೆ ಇನ್ಸ್ಪೆಕ್ಟರ್, ನೀವ್ ಹೇಳ್ತಾ ಇದ್ದೀರಾ ಅಂತ ಇವ್ರನ್ನ ಮತ್ತೊಂದ್ಸರಿ ಬಿಡ್ತಾ ಇದ್ದೀನಿ. ಇವ್ರು ಮತ್ತೆ ಸ್ಟ್ರೈಕ್ ಅಂತ ಏನಾದ್ರು ಕಾಣಿಸ್ಕೊಂಡ್ರೆ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡ್ಬಂದು ಹೊಟ್ಟೆ ತುಂಬಾ ಪ್ರಸಾದ ತಿನ್ನಿಸ್ತೀನಿ. ಓಕೆ? ನಾಲ್ಕು ಕಡೆ ನೋಡ್ಕೊಂಡು ನಡೀರಪ್ಪ, ಎಲ್ಲೂ ಸ್ಟ್ರೈಕ್ನವ್ರು ಕಾಣಿಸ್ಲೇಬಾರ್ದು. ಅಯ್ಯಮ್ಮ ಏನಾಯ್ತು? ಈ- ಮೋರ್ಚಾ ಬಂದ್ಬಿಟ್ರ? ಇಲ್ಲ, ಹೆಗಣ ಬಂತು. ಯಾರೀ ಜನಗಳು ಏನೋ ಪಿತೂರಿ ಮಾಡಕ್ ಬಂದಾರ ಅನಿಸ್ತದ ಊರಾಗ ಯಾರೋ ಹೊಸಬ್ರ ಅಂತ ಅನಿಸ್ತದ. ಯಾರಿಗ್ ಗೊತ್ತದಪ್ಪ, ಏನಾದ್ರೂ ಮಸ್ಲತ್ ಮಾಡಿದ್ರೆ ಏನ್ ಮಾಡೋದದ? ನಾನ್ ಈಗ್ಲೇ ಟೀಮಿಗೆ ತಿಳಿಸ್ತೀನಿ. ಹಲೋ ಹಲೋ ಹಲೋ, ಬ್ಯಾಕಪ್ ಫೋರ್ಸಿಗೆ ಜಲ್ದಿ ಕಳಿಸ್ರಲ್ಲ, ಇಲ್ಲೊಂದ್ 5 ಜನ ಟೆರರಿಸ್ಟ್ ತರ ಕಾಣಿಸ್ಲಿ ಹತ್ತಾರ. ಇವ್ರು ಏನೋ ಮಾಡ್ಲಿಕ್ ಬಂದಾರ ಅಂತ ಅನಿಸ್ತದ. ಅವ್ರ ಕೈಯಾಗ ಬ್ಯಾಗ್ ಅದ, ಅದ್ರೊಳಗ ಬಾಂಬ್ ಅದ ಅಂತ ಅನಿಸ್ತದ. ಬ್ಯಾಕಪ್ ಜಲ್ದಿ ಕಳಿಸ್ರಿ. ಬಿವೇರ್ ಆಫ್ ಹೆಗ್ಗಣ. ನಾವ್ ಏನಂತ ತಪ್ಪು ಮಾಡಿದ್ವಿ ಸರ್? ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಲ್ಲ? ನೀವು ಖಂಡಿತವಾಗ್ಲೂ ಏನೋ ಮಾಡಕ್ಕೆ ಬಂದಿದ್ದೀರಾ. ಪ್ರತಿ ಸರಿನೂ ನೀವೇ ಯಾಕೆ ಸಿಗಾಕೋತೀರಾ? ನೀವೇ ಹೇಳ್ರಿ. ಇನ್ಸ್ಪೆಕ್ಟರ್ ಸರ್, ನಾವ್ ಏನ್ ಮಾಡೋದು ಹೇಳಿ ಸರ್? ನೀವ್ ಯಾವಾಗ್ಲೂ ನಮ್ಮನ್ನೇ ಹಿಡ್ದಾಕ್ತಿರ್ತಾರಲ್ಲ ಸರ್. ನಿಮ್ ಮಾತ್ ಕೇಳಕ್ಕೇನೋ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ನಿಮ್ಮನ್ ಬಿಡ್ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ನನ್ನ ಮನ್ಸು ಹೇಳ್ತಾ ಇದೆ ನಿಮ್ಮನ್ನ ಅರೆಸ್ಟ್ ಮಾಡಿ ಇಲ್ಲೇ ಇಟ್ಕೋ ಅಂತ. ನಿಮ್ಮನ್ನ ಉಲ್ಟಾ ನೇತಾಕ್ಬಿಟ್ಟು ನೀವೇನ್ ಮಾಡ್ಬೇಕು ಅಂತ ಬಂದಿದ್ದೀರಾ ಅಂತ ಕೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ನಾನ್ ಗ್ಯಾರಂಟಿ ಕೊಡ್ತೀನಿ ಸರ್. ಈ ಸಾರಿ ನನ್ ಗ್ಯಾರಂಟಿ ಮೇಲೆ ದಯವಿಟ್ಟು ಬಿಟ್ಬಿಡಿ ಎಲ್ಲರೂ. ಇನ್ಸ್ಪೆಕ್ಟರ್, ಇನ್ಯಾವತ್ತೂ ಈ ತರ ಆಗೋದಿಲ್ಲ. ನಾವು ಫುರ್ಫುರಿ ನಗರಕ್ಕೆ ಕೊಟ್ಟು ಹೋಗ್ಬಿಡ್ತೀವಿ. ಆಯ್ತು, ಹೊರಡಿ. ಅಯ್ಯೋ ಓಡೋಗೋಣ ಬನ್ರಪ್ಪ, ಇದು ಸಖತ್ ಕಿರಿಕ್ ಜಾಗ ಇದು. ಅರೆ ಈ ಸರಿ ಓಡೋಗೋದ್ ಬೇಡ, ಬೇಡ ಓಡೋಗೋದು ಈ ಸರಿ ಜಾಸ್ತಿ ಆಯ್ತು. ಅರೆ ಏನ್ ತಮಾಷೆ ಮಾಡ್ತಾ ಇದ್ದೀರಾ ನೀವು? ನಾನು ಅವನಿಂದ ನೋಡ್ತಾನೆ ಇದ್ದೀನಿ. ನಮ್ ಬೇಡಿಕೆ ಈಡೇರಿಸಿ ಅಂತಾನೆ ಇದಿರಲ್ಲ. ಅರೆ ಯಾವ ಸೀಮೆ ಬೇಡಿಕೆ ನಿಮ್ದು? ಬಾಯ್ಬಿಟ್ಟು ಹೇಳ್ರಿ. ಬ್ರದರ್, ಏನ್ ಮಾತಾಡ್ತಾ ಇದೀಯಾ? ನಾವು ಲಂಚ್ ಆದ್ಮೇಲೆ ರೆಸ್ಟ್ ಮಾಡಕ್ಕೆ ಟೈಮೇ ಕೊಡಲ್ಲ. ರೆಸ್ಟ್ ಸಿಗ್ಬೇಕೋ ಇಲ್ವೋ ನೀವೇ ಹೇಳಿ. ಬೆಳಗ್ಗೆ ನಾವು ಕೆಲಸಕ್ಕೆ ಬರ್ತೇವೆ, ಒಳ್ಳೆ ತಿಂಡಿ ನಮಗೆ ಸಿಗ್ಲಿಕ್ಕಿಲ್ಲ. ಒಳ್ಳೆ ತಿಂಡಿ ಕೊಡ್ಲಿಕ್ಕೆ ಉಂಟೋ ಇಲ್ವೋ ನೀವೇ ಹೇಳಿ. ಸಾಯಂಕಾಲ ಕಾಫಿ ಟೀ ಜೊತೆ ಬಿಸ್ಕೆಟ್, ಸಮೋಸ, ಮತ್ತೊಂದು ಬೇಕೋ ಇಲ್ವೋ ನೀವೇ ಹೇಳಿ. ಹಾ, ಇಷ್ಟೇ ನಮ್ ಬೇಡಿಕೆ ಇರೋದು, ಇನ್ನೇನ್ ಹೇಳಿ? ಅರೆ ಇಷ್ಟೊಂದು ದುಬಾರಿ ಜೀವನದಲ್ಲಿ ನಿಮಗೆ ಸಂಬಳ ಸಿಗುತ್ತೆ ತಾನೆ, ಅದೇ ದೊಡ್ಡ ವಿಷಯ. ಅರೆ ನಿಮ್ಗೆ ಟೀ ನಾಷ್ಟ ಬೇಕಾ? ಹಾ, ನೀವು ನಿಮ್ ಮನೆಗಳಲ್ಲಿ ಕೆಲಸದವ್ರನ್ನ ಇಡ್ತೀರಿ ತಾನೆ? ಹೇಳಿ, ಇಟ್ಕೊಂಡಿದಾರೋ ಇಲ್ವೋ ಅಂತ. ಅವ್ರಿಗೆ ಇಷ್ಟೆಲ್ಲ ಸವಲತ್ತುಗಳನ್ನ ಕೊಡ್ತೀರಾ ನೀವು? ಕೆಲಸದವ್ರು ಕೊಡ್ತೀರಾ ಹೇಳಿ? ಅದೇ ಎಲ್ರ ಮನೇಲೂ ಕೆಲಸ ಮಾಡೋ ಅಕ್ಕಂದ್ರೆ ಇರಬಹುದು, ಎಷ್ಟೋ ಮನೆಗಳಲ್ಲಿ ಕೂಲಿಯವರು ಇರಬಹುದು, ಎಷ್ಟೋ ಮನೆಗಳಲ್ಲಿ ಡ್ರೈವರ್ಗಳು ಇರಬಹುದು. ಈಗ ಹೇಳಿ ನೀವು ಅವ್ರಿಗೆಲ್ಲ ನೀವು ತಿಂಡಿಗೆ ಏನೇನ್ ಕೊಡ್ತೀರಾ ಅಂತ ಮಾತಾಡಿ. ಅವ್ರಿಗೆಲ್ಲ ಊಟಕ್ಕೆ ಏನೇನ್ ಕೊಡ್ತೀರಾ ಅಂತ. ಊಟ ಆದ್ಮೇಲೆ ಅವ್ರಿಗೆ ರೆಸ್ಟ್ ತಗೊಳಕ್ಕೆ ಟೈಮ್ ಕೊಡ್ತೀರಾ? ಸಮಯ ಕೊಡ್ತೀರಾ ನೀವು? ಸಾಯಂಕಾಲ ಟೀ ಜೊತೆಗೆ ಯಾವ ತರ ನಾಷ್ಟ ಕೊಡ್ತೀರಾ ನೀವು? ಹೇಳಿ ಹೇಳಿ, ಮಾತಾಡಲ್ವಾ? ಆರಾಮಾಗಿ ಮಲ್ಕೊಳಕ್ ಬಂದಿದ್ದೀರಾ ನೀವು ಇಲ್ಲಿಗೆ? ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ ಈ ಫ್ಯಾಕ್ಟ್ರಿ ಮಾಲೀಕನ ಗತಿ ಏನಾಗ್ಬೇಕು ಅಂತ? ಅರೆ ಇಂಥ ಪರಿಸ್ಥಿತಿಲೂ ನಿಮ್ಗೆ ಟೈಮಿಗೆ ಸರಿಯಾಗಿ ಸಂಬಳ ಕೊಡ್ತಿದಾರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದನ್ ಬಿಟ್ಟು ಇನ್ನು ಏನೇನೋ ಡಿಮ್ಯಾಂಡ್ ಮಾಡ್ತೀರಾ ನೀವೆಲ್ಲ? ಮಟ ಆ ಇನ್ಸ್ಪೆಕ್ಟರ್ ಸುಮ್ನೆ ಕೇಳಿಸ್ಕೊತಾ ಇದ್ದಾನೆ ಕಣ. ಈ ಮನುಷ್ಯ ಒಳ್ಳೆಯವನು ಅನ್ಸುತ್ತೆ. ನಮಗ್ ಗೊತ್ತಿಲ್ಲಂಗೆ ತುಂಬಾ ಹೊಡೆದ್ಬಿಟ್ವಿ. ಇಲ್ರಿ, ಇವನು ನಮ್ಗೆಲ್ಲರಿಗೂ ಎದುರಿಸ್ಲಿಕ್ಕತ್ತಾನ. ಇವನ್ ಮಾತನ್ನ ಯಾರು ಕೇಳ್ಬೇಡ್ರಿ ಸ್ನೇಹಿತರ. ಇವನ್ ಮಾತಿಗೆ ಯಾರು ಕಿವಿ ಕೊಡ್ಬೇಡ್ರಿ. ಇವನು ಮಾಲೀಕನ ಕಡೆಯವನು ಅನ್ಸುತ್ತೆ. ಅರೆ ನಾನೇನ್ ಖಂಡಿತ ಮಾಲೀಕನ ಕಡೆಯವನು ಅಲ್ಲ. ನೋಡಿ, ಈ ನಿಮ್ ಲೀಡರು ನಿಮಗೆ ದಾರಿ ತಪ್ಪಿಸ್ತಾ ಇದ್ದಾನೆ. ಮಾಲೀಕನಿಗೆ ತೊಂದರೆ ಕೊಡಕ್ಕೋಸ್ಕರ ಈ ರೀತಿ ಎಲ್ಲ ಸ್ಟ್ರೈಕ್ ಮಾಡಿಸ್ತಾ ಇದ್ದಾನೆ. ಈಗ ನೀವೇ ಯೋಚನೆ ಮಾಡಿ, ಯಾವುದು ಸರಿ ಯಾವುದು ತಪ್ಪು ಅಂತ. ನಾವು ನಿರ್ಧಾರ ಮಾಡಿದೀವಿ. ಹೊಡಿರಿ ಹೊಡಿರಿ ಹೊಡಿರಿ.
ಹೊಡೀರಿ ಹೊಡೀರಿ ಬಿಡ್ಬಿಡಿ ಇದ್ನ. ಈ ತಪ್ಪು ಮಾಡ್ಕೊಳ್ತಾನೆ. ಹೊಡೀರಿ, ಹಾಕಿ ಇವ್ನಿಗೆ, ಹಾಕಿ. ಲೀಡರ್ ಅಂತ ಏನು? ನಿಮ್ನೆಲ್ಲರನ್ನೂ ಆಮೇಲೆ ವಿಚಾರಿಸ್ಕೊತೀನಿ. ಐತ್ ನಿಮ್ಗ ಅಲ್ಲೋಡಿ ಓಡ್ತಾ ಇದ್ದಾನೆ ಅವನು, ಹಿಡ್ಕೊಳ್ಳಿ ಅವನ್ನ. ನಾನ್ ನಿಮ್ಗೆಲ್ಲ ತುಂಬಾ ತೊಂದರೆ ಕೊಟ್ಬಿಟ್ಟೆ. ನೀವೆಲ್ರೂ ತುಂಬಾ ತುಂಬಾ ಒಳ್ಳೆ ಮನುಷ್ಯರು. ಬನ್ನಿ ತಿಂಡಿ ಕಾಫಿ ತಗೊಳ್ಳೋಣ. ಸರಿ ಇನ್ಸ್ಪೆಕ್ಟರ್, ಸಖತ್ ಹೊಟ್ಟೆ ಆಗ್ಬಿಟ್ಟಿದ್ದಾರೆ ನಂಗೆ. ನಿಮ್ ಕೈಲಿ ಒದೆ ತಿಂದು ತಿಂದು ಸುಸ್ತಾಗ್ಬಿಟ್ಟಿದೆ ಸರ್ ನಂಗೆ. ಅಯ್ಯ ಹೋಗ್ಲಿ ಬಿಡ ಮೋಟು, ಈಗ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ತಿಂಡಿ ತಿನ್ನೋಣ ಕಣ. ಅಯ್ಯಪ್ಪ ಇನ್ಸ್ಪೆಕ್ಟರ್ ಸಾಬ್, ಈ ಚಾಯ್ ನಾಷ್ಟ ಅದೇ ಪ್ರಸಾದ ತರ ಇರಲ್ಲ ತಾನೆ? ನಿಜ ಹೇಳಿ. Watch India's largest kids library only on Geo Hotstar. Download the app now.